ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಇದು ಮಾಸ ಭವಿಷ್ಯ, ಜೂನ್ ತಿಂಗಳು ಮಾಸ ಭವಿಷ್ಯದಲ್ಲಿ ಧನುಸ್ಸು ರಾಶಿಯ ಮಾಸ ಭವಿಷ್ಯ. ಧನುಸ್ಸು ರಾಶಿಗೆ ನೋಡಿ, ಜೂನ್ ತಿಂಗಳು ಒಂದು ರೀತಿಯಾದಂಥ ಅನುಕೂಲಕರವಾದಂಥ ವಾತಾವರಣ. ಧನುಸ್ಸು ರಾಶಿಯ ರಾಶ್ಯಾಧಿಪತಿ ಬಂದು ಗುರುಗ್ರಹ. 9ನೇ ಸ್ಥಾನದಲ್ಲಿ ಅತ್ಯಂತ ಭಾಗ್ಯ ಸ್ಥಾನದಲ್ಲಿ ಇರ್ತಾರೆ. ಜೊತೆಯಲ್ಲಿ ಬುಧನ ಪುತ್ರನ ಅನುಕೂಲಕರವಾದಂಥ ವಾತಾವರಣ. ಬುಧ ಮತ್ತು ಗುರುವು ಸಹ ತಂದೆ ಮಕ್ಕಳ ಸಂಬಂಧದಲ್ಲಿರುವಂಥವರು, ತಂದೆ ಮಗ ಆಗುವಂತಹ ಗ್ರಹಗಳಿವು. ಈ ಗ್ರಹಗಳು 9ನೇ ಸ್ಥಾನದಲ್ಲಿ ಜೊತೆಯಲ್ಲಿದ್ದಾಗ ನಿಮಗೆ ಕುಟುಂಬದಲ್ಲಿ ಪುತ್ರ ಸೌಖ್ಯ, ಕುಟುಂಬ ಸೌಖ್ಯ, ಕುಟುಂಬದಲ್ಲಿ ದೊಡ್ಡ ಮಟ್ಟದ ನೀವು ಏನು ನಿರ್ಧಾರಗಂತ ಎತ್ಕೊಳ್ತೀರಿ ಅದರಿಂದ ದೊಡ್ಡ ಮಟ್ಟದ ಲಾಭ, ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು, ಓದುವಂಥ ಮಕ್ಕಳಿಗೆ ದೊಡ್ಡ ಮಟ್ಟದ ಅನುಕೂಲಕರವಾದಂಥ ವಾತಾವರಣಗಳ ನಿರ್ಮಾಣವನ್ನು ಮಾಡುವಂಥದ್ದು, ಹೊಸ ಹೊಸ ಕೆಲಸಗಳೆಲ್ಲ ಆರಂಭವನ್ನು ಮಾಡುವಂಥದ್ದು, ಆ ಕೆಲಸ ಮಾಡಿದಂಥ ಆರಂಭವಾದಂಥ ಕೆಲಸದಲ್ಲಿ ಅತ್ಯಂತ ಯಶಸ್ಸನ್ನು ಕಾಣುವಂತಹ ದಿನಗಳು. ಇದೆಲ್ಲವೂ ಸಹ ಜೂನ್ ತಿಂಗಳಲ್ಲಿ ಧನುಸ್ಸು ರಾಶಿಯವರಿಗಿರುತ್ತೆ. ಧನುಸ್ಸು ರಾಶಿಯ ಯೋಗ ದೊಡ್ಡ ಮಟ್ಟದ ಲಾಭ. ನಿಮಗೆ ಶನಿಗ್ರಹನೂ ಯೋಗದಲ್ಲಿದ್ದಾರೆ, ಶುಕ್ರಗ್ರಹನೂ ಯೋಗದಲ್ಲಿದ್ದಾರೆ, ಮತ್ತು ಗುರುವಿನ ಯೋಗ ಫಲ ದೊಡ್ಡ ಮಟ್ಟದ ನಿಮಗೆ ಲಾಭ. ಶುಭ ಕಾರ್ಯಗಳಂತೂ ಮನೆಯಲ್ಲಿ ಸುಮ್ಮನಿದ್ದರೂ ಸಹ ಶುಭ ಕಾರ್ಯಗಳಂತೂ ಅನುಕೂಲಕರವಾದಂಥದ್ದು, ಸಂತಸ ಸಂಭ್ರಮದಲ್ಲಿ ಕಾಲ ಕಳೆಯುವಂಥದ್ದು, ಆಲೋಚನೆ ಮಾಡಿದಂಥ ವ್ಯವಹಾರಗಳೆಲ್ಲವೂ ಸಹ ನಿಮಗೆ ಕೈಗೂಡುವಂಥದ್ದು, ಸಕ್ಸಸ್ ಆಗುವಂಥ ವಾತಾವರಣಗಳು ಖಂಡಿತವಾಗಿ ಧನುಸ್ಸು ರಾಶಿಯವರಿಗಿರುತ್ತೆ. ಧನುಸ್ಸು ರಾಶಿಯ ರಾಶ್ಯಾಧಿಪತಿ ಬಂದು ಬೃಹಸ್ಪತಿ, ಗುರುಗ್ರಹ. ನೀವು ಮಾಡಬೇಕಾಗಿರುವಂಥದ್ದು ಪ್ರತಿ ಗುರುವಾರವೂ ಸಹ ರಾಯರ ಪ್ರಾರ್ಥನೆ, ದತ್ತಾತ್ರೇಯ ಸ್ವಾಮಿ ಪ್ರಾರ್ಥನೆ, ಪಂಚಮುಖಿ ಹನುಮಂತನ ಪ್ರಾರ್ಥನೆ. ನಮಗೆ ಯಾವುದಾದ್ರೂ ಸಹ ಮಠ ಮಂದಿರಗಳು ನಮಗೆ ಗೊತ್ತಿದ್ದಾಗ ಮಠ ಮಂದಿರಗಳಿಗೆ ಹೋಗಿ ಅಲ್ಲಿರುವಂಥ ಗುರುವಿನ ಸ್ಥಾನದಲ್ಲಿರುವಂತಹ ಯತಿಗಳಿಗೆ ಏನಾದರೂ ಒಂದು ಅವ್ರಿಗೆ ಸಮರ್ಪಣೆ, ಇದೆಲ್ಲವೂ ಮಾಡೋದರಿಂದ ನಿಮಗೆ ಇನ್ನೂ ಗುರುವಿನ ಯೋಗ ಫಲ ಇನ್ನೂ ಹೆಚ್ಚಾಗುತ್ತೆ. ಕೈ ಹಾಕಿದ ಕೆಲಸದಂತಲಂತೂ ದೊಡ್ಡ ಮಟ್ಟದ ಅನುಕೂಲಕರವಾದಂತಹ ವಾತಾವರಣಗಳಂತೂ ಖಂಡಿತವಾಗಿ ಧನುಸ್ಸು ರಾಶಿಯವರಿಗೆ ಇರುತ್ತೆ. ನಮಸ್ಕಾರ.